90ಸಲ್ಲಿ 2 ಸ್ಟ್ರೋಕ್ ಹಾವಳಿ ಇರುವಾಗ ಒನ್ ಆಫ್ ದ ಮೋಸ್ಟ್ ಅಂಡರ್ ರೇಟೆಡ್ ಮೋಟರ್ ಸೈಕಲ್ ಅಂದರೆ ಸುಜುಕಿ ಶೋಗನ್. '93ಯಲ್ಲಿ ಲಾಂಚ್ ಆದ ಈ ಮೋಟರ್ ಸೈಕಲ್ ಸುಜುಕಿ ಶೋಗನ್ ಆ್ಯಕ್ಚುಲಿ ಹೇಳ್ತಿದ್ರೆ ಎಷ್ಟು ಚೆಂದ ಉಂಟಂದರೆ ಒಂಥರ RXಗಿಂತ ಬೆಟರ್ ಲುಕ್ ಅಂತಲೇ ಹೇಳ್ಬೋದು. ನನಗೆ RXಲ್ಲಿ ಆ್ಯಕ್ಚುಲಿ ಒನ್ ಆಫ್ ದ ಫೇವ್ರೆಟ್ ಲುಕಿಂಗ್ ಮೋಟರ್ ಸೈಕಲ್ ಅಂದರೆ RXZ. ಅದು ಬಿಟ್ಟರೆ ಆ್ಯಕ್ಚುಲಿ ಸುಜುಕಿ ಶೋಗನ್ನೇ ನೋಡೋಕ್ಕೆ ಚೆನ್ನಾಗಿದೆ, ಬೆಟರ್ ದೆನ್ RX 135. ನನಗೆ ಈ ಥರ ಮಾಸ್ಕ್ ಈ ಡಿಸೈನ್ಸಲ್ಲಿದ್ದರೆ ತುಂಬ ಇಷ್ಟ ಆಗ್ತದೆ. ಆಯಿತು ಬಿಡು. ಸೊ ಬೇಸಿಕಲಿ ಇದು 108cc 4 ಸ್ಪೀಡ್ ಗೇರ್ ಬಾಕ್ಸ್ ಮೋಟರ್ ಸೈಕಲ್. ಆ್ಯಂಡ್ ಆಗ ಡಿಸ್ಕ್ ಬ್ರೇಕ್ ಬರ್ತಿರ್ಲಿಲ್ಲ, ಇವರು ಡಿಸ್ಕ್ ಬ್ರೇಕ್ ಹಾಕ್ಸಿದ್ದಾರೆ. 93ಯಲ್ಲಿ ಲಾಂಚ್ ಆಗಿದ್ದು. ಫಸ್ಟ್ ಚಾಝಿ ಎಲ್ಲ ಸೇಮೇ, ಸುಜುಕಿ ಶೋಗನ್ದು, ಸುಜುಕಿ ಸಮರಾಯ್ದು, ಸುಜುಕಿ ಶಾವ್ಲಿನ್ದು ಚಾಝಿ, ಬಾಡಿ, ಟೈಲ್ ಲ್ಯಾಂಪ್ ಎಲ್ಲ ಸೇಮೇ ಇರುತ್ತೆ. ವೀಲ್ ಸೆಟಪ್ ಆಲ್ಮೋಸ್ಟ್ ಎಲ್ಲ ಪಾರ್ಟ್ಸ್ ಸೇಮ್ ಇರುತ್ತೆ. ಬಟ್ ಜಸ್ಟ್ ಇಂಜಿನಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಎಷ್ಟೋ ಜನ ಸುಜುಕಿ ಸಮರಾಯನ್ನು ಶೋಗನ್ ಥರ ಮಾಡಿಫೈ ಮಾಡಿ ಯೂಸ್ ಮಾಡ್ತಾರೆ. ಹೇಗೆ ನೀವು ಕಂಡುಹಿಡಿಬೋದು ಅಂದರೆ, ಸುಜುಕಿ ಶೋಗನಲ್ಲಿ ಇಲ್ಲಿ 3 ಫಿನ್ಸ್ ಇರುತ್ತೆ, ಸಮರಾಯಲ್ಲಿ 2 ಫಿನ್ಸ್ ಇರುತ್ತೆ. ಮತ್ತು ಈ ಪವರ್ ಬಾಕ್ಸ್ ಅಥವಾ ಬೂಸ್ಟರ್ ಬಾಕ್ಸ್, ಏರ್ ಬಾಕ್ಸ್ ಅಂತಲೇ ಹೇಳ್ಬೋದಲ್ಲ, ಅದು ಸಮರಾಯಲ್ಲಿಲ್ಲ. ಸೊ ಬೇಸಿಕಲಿ ಈ ಪವರ್ ಬಾಕ್ಸ್ ಅಥವಾ ಬೂಸ್ಟರ್ ಬಾಕ್ಸ್ ಏನು ಮಾಡುತ್ತೆ ಅಂದರೆ, ಏರ್ ಮತ್ತು ಪೆಟ್ರೋಲ್ದು ಮಿಕ್ಸ್ಚರ್ ಇರುತ್ತಲ್ಲ, ಅದನ್ನು ಮೇಲೆ ಟರ್ಬೋ ಥರ ಮೇಲೆ ಎಳೆದಿರುತ್ತೆ ಎಕ್ಸ್ಟ್ರಾವನ್ನು, ಬೇಕಾದಾಗ ಪವರ್ಗೆ ಬೇಕಾದಾಗ ಸಪ್ಲೈ ಮಾಡುತ್ತೆ. ಏನೇ ಹೇಳಿ, ಇನ್ ದ ಇಯರ್ ಆಫ್ 1993 ಈ ಮೋಟರ್ ಸೈಕಲ್ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ಒನ್ ಆಫ್ ದ ಮೋಸ್ಟ್ ಅಂಡರ್ ರೇಟೆಡ್ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ಒರಿಜಿನಲ್ ಕಂಡೀಷನಲ್ಲಿದೆ. ದಿಸ್ ಟ್ಯಾಂಕ್ ಈ ಸ್ಟಿಲ್ ಇನ್ ದ ಒರಿಜಿನಲ್ ಪೇಂಟ್. ಅದಕ್ಕೆ ಇಲ್ಲಿ ಕಾಣ್ಬೋದು ಎಲ್ಲ ಸಣ್ಣ ಸಣ್ಣ ಪೇಂಟ್ ಎಲ್ಲ ಹೋಗಿದೆ. ಇದೆಲ್ಲ ಒರಿಜಿನಲ್ ಪಾರ್ಟ್ಸೇ, ಬಟ್ ಇದೊಂದು ಸ್ಟಿಕ್ಕರಿಂಗ್ ಹೊಸ ಮಾಡಿದ್ದಾರೆ ಅಷ್ಟೇ. ಇದು ಒರಿಜಿನಲ್ಲೇ, ಆಲ್ಮೋಸ್ಟ್ ಎಲ್ಲ ಒರಿಜಿನಲಲ್ಲೇ ಇದೆ. ಬಟ್ ಇಂಜಿನ್ ಮಾತ್ರ 1-2 ಸತಿ ರೀಬೋರ್ ಆಗಿದೆ. ಸೊ ಇದು ಫ್ಯೂಲ್ ನಾಬು, ಮತ್ತು ಇದು ನೈಟ್ರೋ ಬೂಸ್ಟರು. ಇದು ಇಲ್ಲಿ ಹೈ ಲೋ ಅಂತ ಬರೆದಿದ್ದಾರೆ. ಇದು ಹೈ ಟಾರ್ಕ್, ಇದು ಲೋ ಟಾರ್ಕ್. ಸುಮ್ಮನೆ ತಮಾಷೆ ಮಾಡಿದೆ. ಇದು ಚೋಕ್ ಆ್ಯಕ್ಚುಲಿ. ಇದು ಹೈ ಬೀಮ್, ಲೋ ಬೀಮ್. ಇದು ಹೆಡ್ಲೈಟ್ ಆನ್ ಆಫ್. ಆ್ಯಂಡ್ ಸ್ಪೀಡೋಮೀಟ್ರ್ ನೋಡಿ, ಇಲ್ಲಿ ಸ್ಪೀಡೋಮೀಟ್ರು ಇದೆ, ಇಲ್ಲಿ ಟ್ಯಾಕೋಮೀಟ್ರು ಇದೆ. ಆ್ಯಂಡ್ ಆಗಿನ ಕಾಲದಲ್ಲಿ ಎಂಥ ಒಂದು ಒಳ್ಳೆ ಟೆಕ್ನಾಲಜಿ ಮಾಡಿದ್ದಾರೆ ನೋಡಿ. ಈ ಸಣ್ಣ ಕೀ ಸಣ್ಣದಾದರೂ ಆ್ಯಕ್ಚುಲಿ ಫೀಚರ್ ನೋಡಿ, ಹೀಗೆ ಕೀ ಹಾಕಾದ್ಮೇಲೆ ಇದು ಆನ್ ಆಯಿತು, ಹೀಗೆ ಆನ್ ಆಯಿತು. ಇನ್ನೊಂದು ಸ್ವಿಚ್ ಇದೆ, ಅದನ್ನು ಆನ್ ಮಾಡಿದರೆ ಇದರದ್ದು ಲೈಟ್ ಇದೆಯಲ್ಲ, ಅದು ಆನ್ ಆಫ್ಗೆ ಇರೋ ಒಂದು ಎಕ್ಸ್ಟ್ರಾ ಫೀಚರ್. ಹೆಡ್ಲೈಟ್ ಆನ್ ಆಫ್ ಇಲ್ಲಿ ಹೇಗೂ ಇದೆ ಸ್ವಿಚ್, ಆದರೂ ಸ್ಪೀಡೋಮೀಟ್ರಿಗೆ ಇಲ್ಲಿ ಆನ್ ಆಫ್ ಇರೋದು. ಏನಾಗಿಲ್ಲ ಇಲ್ಲ ವೀಡಿಯೋ ಮಾಡ್ತಿದ್ದೇನೆ ಅಷ್ಟೇ. ಥ್ಯಾಂಕ್ ಯು. ಸೊ ಇಲ್ಲಿ RPM ಮೀಟ್ರ್ ನೋಡ್ಬೋದು, 14K RPM ತನಕ ಇದೆ ಇಲ್ಲಿ. ಆ್ಯಂಡ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ. ಇಲ್ಲಿ ನ್ಯೂಟ್ರಲ್ ಗೇರು, ಹೈ ಬೀಮ್ ಆನ್, ಆಯಿಲ್ ಇಂಡಿಕೇಟರು, ಇದು ಟರ್ನ್ ಇಂಡಿಕೇಟರ್. ಆ್ಯಕ್ಚುಲಿ 93ಗೆ ಈ ಡಿಸೈನ್ ತುಂಬಾ ಅಡ್ವಾನ್ಸ್ ಅಂತಲೇ ಹೇಳ್ಬೋದು. ಸೊ ಬೇಸಿಕಲಿ ಶೋಗನ್, ಶಾಲಿನ್, ಸಮರ ಇದೆಲ್ಲ ಎಕ್ಸಾಸ್ಟ್ ಸೈಲೆನ್ಸರ್ ಚೇಂಜ್ ಇರುತ್ತೆ. ಆ್ಯಂಡ್ ಇದಕ್ಕೆ ಇವರು NGK ಸ್ಪಾರ್ಕ್ ಪ್ಲಗ್ ಹಾಕಿದ್ದಾರೆ. ಎಷ್ಟೋ ಜನ ಇರಿಡಿಯಮ್ ಸ್ಪಾರ್ಕ್ ಪ್ಲಗ್ಗು ಹಾಕ್ತಾರೆ ಫಾರ್ ಬೆಟರ್ ಕಂಬಷನ್. ಆದರೆ ಒನ್ ಆಫ್ ದ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಮೋಟರ್ ಸೈಕಲ್ ಈಸ್ ದ ಇಂಜಿನ್ ಈಸ್ ಸೋ ಬಟರ್ ಸ್ಮೂತ್. ಎಷ್ಟು ಸ್ಮೂತ್ ಅಂದರೆ, ನಾನು ಇವಾಗ ಆನ್ ಮಾಡಿಟ್ಟಿದ್ದೇನೆ, ಒಂಥರ ಒಂದು ಕಿಕ್ಕಲ್ಲಿ ಸ್ಟಾರ್ಟ್ ಆಗುತ್ತೆ. ಇದು ಇಗ್ನಿಷನ್ ಕಿಲ್ ಸ್ವಿಚ್ ನೋಡ್ತಾ ಇರ್ಬೋದು. ಇಷ್ಟೇ ಗಾಡಿ ಸ್ಟಾರ್ಟ್ ಆಗುತ್ತೆ. ನಾನು 1 ವಾರ ಆದರೂ ಆಗಲಿ ಗಾಡಿ ಒಂದೇ ಕಿಕ್ಕಿಗೆ ಇವಾಗಲೂ ಸ್ಟಾರ್ಟ್ ಆಗ್ತದೆ. ಆ್ಯಂಡ್ ಸ್ಮೂತ್ ಇಂಜಿನ್, ಸ್ಮೂತ್ ಬಗ್ಗೆ ಕೇಳಬೇಕು ಅಂತ ಇಲ್ಲ, ಬ್ಲಡಿ ಬ್ಯೂಟಿಫುಲ್. ಸೊ ಜಾಸ್ತಿ ಇದ್ರ ಬಗ್ಗೆ ನಿಂತ್ಕೊಂಡು ಹೇಳಲ್ಲ, ಗಾಡಿ ಬಿಡ್ತಾ ಹೇಳ್ತಾನೆ.
ಓಹೋ ಹೊಗೆ ಬಂತು, ಎಷ್ಟು ಚಂದ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಆ್ಯಂಡ್ ಈ ಸ್ಪೆಷಾಲಿಟಿ ಏನಂದರೆ ಈ ಬೈಕ್ದು ನಿಮಗೆ ಕಿಕ್ ಕೊಡುವಾಗ ಇವಾಗ ಸುಜುಕಿ ಆಕ್ಸೆಸ್ ಎಲ್ಲ ಬಂದಾಗ ಒನ್ ಕ್ಲಿಕ್ಕಲ್ಲಿ ಹೇಗೆ ಸೆಲ್ಫ್ ಸ್ಟಾರ್ಟ್ ಆಗುತ್ತೆ ಹಾಗೆ ಒನ್ ಕಿಕ್ಕಲ್ಲಿ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ರೆವು ಮಾಡಬೇಕು ಅಂತೆಲ್ಲ ಇಂಜಿನ್. ಆ್ಯಂಡ್ ಇದು 4 ಸ್ಪೀಡ್ ಗೇರ್ ಬಾಕ್ಸ್, ಎಲ್ಲ ಗೇರ್ ಕೆಳಗಡೆ. ಆಹಾ ಏನು ಸ್ಮೂತ್ ಇದೆ ಅಂದರೆ, ನೀವು ಸ್ಮೂತಾಗಿ ಹೋಗಬೇಕು ಅಂದರೆ ಆರಾಮ್ಸೆ ಸ್ಮೂತಾಗಿ ಹೋಗ್ಬೋದು. ಅದೇ ಫಾಸ್ಟ್ ಬೇಕು ಅಂತಾರೆ, ಒಳ್ಳೆ ಪವರು ಇದೆ ಈ ಗಾಡಿಗೆ. ಈಗ ಫಸ್ಟ್ ಗೇರ್ ಹಾಕ್ತೇನೆ ನೋಡಿ. ಈ ಓನರ್ ಮಾತ್ರ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಅಂದರೆ ಗಾಡಿ ಅಂದರೆ, ಆ್ಯಕ್ಚುಲಿ ತುಂಬ ರೇವ್ ಮಾಡೋಕ್ಕೆ ಮನಸ್ಸು ಬರೋದಿಲ್ಲ ನನಗೆ. ಬರೀ ಡೌಗಳು ನಿಂತು. ಎಷ್ಟೋ ಜನಕ್ಕೆ ಇದಕ್ಕೆ ನನಗೆ ಉಲ್ಟಾ ಉತ್ತರ ಕೊಡ್ಬೋದು. ಆ್ಯಕ್ಚುಲಿ ಬಂದಿರೋ ಟೈಮೇ ಸ್ವಲ್ಪ ರಾಂಗ್ ಆಯಿತು. ಎಲ್ಲೋ ಒಂಥರ ಇದು ಸ್ವಲ್ಪ ಕೆಲವು ಪಾಯಿಂಟಲ್ಲಿ ದಿಸ್ ಈಸ್ ಬೆಟರ್ ದೆನ್ RX ಅಂತ ಫೀಲ್ ಆಗ್ತದೆ. ಬಟ್ ದೆನ್ ಅಗೈನ್ ಇಟ್ಸ್ ಅ ಪರ್ಸ್ಪೆಕ್ಟಿವ್ ಮ್ಯಾಟರ್. ಎಲ್ಲ ಬೈಕಲ್ಲಿ ಅದರದ್ದೇ ಆದ ಅಡ್ವಾಂಟೇಜಸ್ ಇದೆ. ಈ ಬೈಕ್ ತುಂಬ ಒಳ್ಳೆ ಗಾಡಿ, ಬಟ್ ಏನೋ ಇದರದ್ದು ಟೈಮಿಂಗೇ ಸರಿ ಇರಲಿಲ್ಲ ಆ್ಯಕ್ಚುಲಿ ಬಂದಿರೋ ಟೈಮು. ಸೊ ಫಸ್ಟ್ ಬಂದಿರೋದು ಆ್ಯಕ್ಚುಲಿ ಸುಜುಕಿ ಸಮರಾಯ್ ಆದಮೇಲೆ ಬಂದಿರೋದು ಶೋಗನ್ ಆದಮೇಲೆ ಬಂದಿರೋದು ಶಾವ್ಲಿನ್. ಸೊ ಈ ಬೈಕ್ ಬೇಸಿಕಲಿ 14 BHP ಪ್ರೊಡ್ಯೂಸ್ ಮಾಡ್ತದೆ. ಆ್ಯಂಡ್ ಟಾರ್ಕ್ ಅರೌಂಡ್ 11 Nm ಆಫ್ ಟಾರ್ಕ್. ಸೊ ಪವರು ಟಾರ್ಕ್ ಎಲ್ಲ ಆಲ್ಮೋಸ್ಟ್ RX ಥರನೇ ಇದೆ. ಆದರೂ ಫೇಲ್ ಆಯಿತು ಈ ಗಾಡಿ. ಯಾಕೆ ಹೇಳ್ತೇನೆ, ಒಂದು ಇದು ಬಂದಿರೋ ಟೈಮ್ 1993 ಬಂದಿರೋದು. ಅಷ್ಟರಲ್ಲಿ RX 100 RX 135 ಆಲ್ರೆಡಿ ಒಂದು ಹವಾಳಿ ಮಾಡಿತ್ತು. ಆ್ಯಂಡ್ ಇನ್ನೊಂದೇನೆಂದರೆ, ಈ ಗಾಡಿ ಲಾಂಚ್ ಆದ ಟೈಮಲ್ಲಿ ಪ್ಲ್ಯಾನಿಂಗ್ ಸರಿ ಇರಲಿಲ್ಲ. ಇವೊಂದು ದ ಬೈಕ್ ವಾಸ್ ಲಾಂಚ್ಡ್, ಇದರದ್ದು ಸ್ಪೇರ್ ಸಿಗ್ತಿರಲಿಲ್ಲ. ಆ್ಯಂಡ್ ಈ ಬೈಕ್ ಆ ಟೈಮಲ್ಲಿ ಲಾಂಚ್ ಆಗಿದ್ರೂ RXಗೆ ಟಕ್ಕರ್ ಕೊಟ್ಟಿರೋ ಪಾಯಿಂಟ್ ಏನಂದರೆ, ಇವರು ಶೋರೂಮಲ್ಲೇ ಹೌಸಲ್ಲೇ ಜನರಿಗೆ ಗಾಡಿ ಪವರ್ ಕಮ್ಮಿ ಆಗ್ತದೆ ಅಂದರೆ ಇಂಜಿನ್ ಪೋರ್ಟ್ ಮಾಡಿ ಕೊಡ್ತಿದ್ರು. ಎಷ್ಟೋ ಜನ ಈ 108cc ಇಂಜಿನನ್ನು ಆಲ್ಮೋಸ್ಟ್ 140cc ತನಕ ಪೋರ್ಟ್ ಮಾಡಿದ್ದಾರೆ. ಇನ್ನೊಂದು ಅಡ್ವಾಂಟೇಜ್ ಆಫ್ ದಿಸ್ ವೆಹಿಕಲ್ ಈಸ್ ದಟ್ ಈ ಬೈಕ್ ಆ್ಯಕ್ಚುಲಿ ಲೈಟರ್ ದೆನ್ RX, ಅರೌಂಡ್ 10 kg ಕಮ್ಮಿ ಇದೆ RXಗಿಂತ. ಸೊ ಪವರ್ ಟು ವೆಯ್ಟ್ ರೇಷಿಯೋ ನಿಮಗೆ ಜಾಸ್ತಿ ಬರುತ್ತೆ. ಅದಲ್ಲದೆ ಈ ಗಾಡಿ ಶೈನ್ ಆಗಿದ್ದು ಎಲ್ಲಿ ಅಂದರೆ ಇದರ ಗ್ರೌಂಡ್ ಕ್ಲಿಯರೆನ್ಸಲ್ಲಿ ಆಲ್ಮೋಸ್ಟ್ 156 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ. RXದು ಇದಕ್ಕಿಂತ 20 mm ಕಮ್ಮಿನೇ ಇತ್ತು. ಸೊ ಈ ಗ್ರೌಂಡ್ ಕ್ಲಿಯರೆನ್ಸು ಮತ್ತು ಈ ಪವರ್ ಟು ವೆಯ್ಟ್ ರೇಷಿಯೋ ಮ್ಯಾಟ್ರನ್ನು ಸುಜುಕಿ ಮತ್ತು TVS ಕೊಲಾಬ್ರೇಷನ್ ಅವರು ಏನು ಮಾಡಿದ್ದಾರೆ, TVS ಅವರು ಇದನ್ನು ರ್ಯಾಲಿಗೂ ಯೂಸ್ ಮಾಡೋಕ್ಕೆ ಶುರು ಮಾಡಿತು. ಆ್ಯಕ್ಚುಲಿ ಒಂದು ಸುಜುಕಿ ಶೋಗನ್ದು ಕಲ್ಟ್ ಅದಕ್ಕೊಂದು ಹೆಸರು ಬಂದಿರೋದೇ ರ್ಯಾಲಿಯಲ್ಲಿ ತುಂಬ ಶೈನ್ ಆಯಿತು. ಎಷ್ಟೋ ಜನ ಇದಕ್ಕೆ ಫ್ರಂಟ್ ಸಸ್ಪೆನ್ಷನನ್ನು ಫೋರ್ಕನ್ನು ಲಿಫ್ಟ್ ಮಾಡಿ ಡೈರೆಕ್ಟಾಗಿ ಸ್ಟಾಕಲ್ಲೇ ರ್ಯಾಲಿಯಲ್ಲಿ ಯೂಸ್ ಮಾಡ್ತಿದ್ರು ಆ ಟೈಮಲ್ಲಿ 90sಲ್ಲಿ 93, 94, 95 ಅಲ್ಲೆಲ್ಲ. ಆ್ಯಂಡ್ ಇವನ್ ಇನ್ ದ ಇಯರ್ ಆಫ್ 2000s ದಿಸ್ ಬೈಕ್ ವಾಸ್ ಸ್ಟಿಲ್ ಶೈನಿಂಗ್ ಇನ್ ರ್ಯಾಲಿ. ಫಸ್ಟ್ ಬಿಟ್ಟ ಶೋಗನ್ ಗಾಡಿ ಆ್ಯಕ್ಚುಲಿ ನನ್ನ ಫ್ರೆಂಡ್ ಇದು ಹೈಸ್ಕೂಲಲ್ಲಿ. ಅವನ ಹತ್ರ ಒಂದು ಶೋಗನ್ ಇತ್ತು, ಅದು ಆಲ್ರೆಡಿ ಪೋರ್ಟ್ ಆಗಿತ್ತು. ಅವನು ಆವಾಗಲೇ ಫುಲ್ ಕಿಂಗ್. ಹೇಗೆ ಅಂದರೆ ಈ ಗಾಡಿ ಹೆಸರು ಸುಜುಕಿ ಶೋಗನ್ ದಿ ಬಾಸ್ ಅಂತ, ಇದರ ಟ್ಯಾಗ್ ಲೈನ್ ದಿ ಬಾಸ್. ಯಾಕೆ ದಿ ಬಾಸ್ ಅಂತಲೇ ಹೇಳ್ತೇನೆ ಅಂದರೆ, RXದು ಟ್ಯಾಗ್ ಲೈನ್ ಇದ್ದಿದ್ದು ದ ಥ್ರಿಲ್ ಮೇಕರ ಹಾಗೇನೋ ಥ್ರಿಲ್ ಹೆಸರಲ್ಲಿತ್ತು. ವೇರ್ ಶೋಗನ್ ದೇ ಬ್ರಾಟ್ ಇಟ್ against RX and kept it as the boss. Actually potential RX ಇಂತ ಜಾಸ್ತಿನೇ ಇದೆ. The idea was to make the RX cry, but somewhere this failed. ಮೀಟರ್ ಬೇಕು, ಮೀಟರ್ ಶೋಗನ್ ದಿ ಬಾಸ್ ಅದಕ್ಕೆ ಹೆಸರು ತಕ್ಕ. ಆಗಲೇ ನನ್ನ ಫ್ರೆಂಡ್ ಹೈಸ್ಕೂಲಲ್ಲಿ ಈ ಗಾಡಿ ಹಿಡ್ಕೊಂಡು ಎಷ್ಟೋ ಹುಡುಗಿರಿನ ಅಂಟಿನ ಪಟಾಯಿಸೋನು. ಬರೀ ಇಂಥದೆಯಾ? ಈಗಲೂ ಅಷ್ಟೇ. ಈಗ ಮಾತ್ರ ಶೋಗನ್ ಇಟ್ಕೊಂಡು ಆಂಟಿನ ಪಟಾಯಿಸ್ತಾ ಇಲ್ಲ, ಪಬ್ಗೆ ಬಾರ್ಗೆ ಕರ್ಕೊಂಡೋಗಿ ಆಮೇಲೆ ಪಟಾಯಿಸ್ತಾನೆ. ಅದೆಲ್ಲ ಬಿಟ್ಬಿಡಿ, ಈಗ ಗಾಡಿ ಬಗ್ಗೆ ಮಾತಾಡುವ. ಸೊ ಈ 14 BHP ಗಾಡಿ
ಆ್ಯಕ್ಚುಲಿ ಕರೆಕ್ಟಾಗಿ ಆಲ್ಟ್ರ್ ಮಾಡಿದರೆ ಪವರ್ಫುಲ್ ಕಾರ್ಬ್ಯುರೇಟರು ಮತ್ತು ಕಾಯಿಲ್ ಆಲ್ರೆಡಿ ಇದ್ರದ್ದು ಪವರ್ಫುಲ್ ಇದೆ, ಅದರದ್ದು ಟಾಪಿಕ್ದು ಇನ್ನೊಂದಿದೆ, ಅದು ಹೇಳ್ತೇನೆ ನಾನು. ಸೊ ಈ ಪವರ್ಗೆ ಗಾಡಿ ಇದಕ್ಕೆ ಸ್ವಲ್ಪ ಮಾಡಿಫಿಕೇಷನ್ ಮಾಡಿದರೆ, ಎಕ್ಸಾಸ್ಟು ಮತ್ತು ಇಂಜಿನ್ ಪೋರ್ಟಿಂಗು, ಕಾರ್ಬ್ಯುರೇಟ್ರು ಅದೆಲ್ಲ ಜಾಸ್ತಿ ಮಾಡಿದ್ರೆ ಆರಾಮಾಗಿ 18 to 20 bhp ಆರಾಮಾಗಿ ಎಳಿತಾರೆ. ಈಗಲೂ ಶೋಗನ್ದು ಕಲ್ಟ್ ಬೇರೆ ಇದೆ. ಈ RXಗೆ ತುಂಬ RX ಫ್ಯಾನ್ ಬಾಯ್ಸು ಶೋಗನ್ ಇಷ್ಟಪಡಲ್ಲ, ಶೋಗನ್ ಇಷ್ಟಪಟ್ಟವರು RX ಇಷ್ಟಪಡಲ್ಲ. ಅದರದ್ದೊಂದು ಹೆಲ್ದಿ ಕಾಂಪಿಟೇಷನ್ ಮುಂಚಿನಲೇ ಇದೆ, ಈಗಲೂ ಇದೆ. ಬಟ್ ನಾನೇನು ಹೇಳೋದಂದರೆ, ಆ ಟೈಮಲ್ಲಿ ಈಗಿನ ಥರ ರಾಯಲ್ ಎನ್ಫೀಲ್ಡು, KTM, GT 650, ಡ್ಯೂಕ್ ಅಂತ ಆ ಥರ ಒಂದು ಹೇಟ್ರೇಷನ್ ಇರಲಿಲ್ಲ ಮನುಷ್ಯರಿಗೆ. ವೆರಿ ಹೆಲ್ದಿ ಕಾಂಪಿಟೇಷನ್ ಇತ್ತು. ಆ್ಯಂಡ್ ಒನ್ ಆಫ್ ದ ಸ್ಪೆಷಾಲಿಟಿ ಆಫ್ ದಿಸ್ ಮೋಟರ್ ಸೈಕಲ್ ಇಸ್ ದಟ್ ಇದ್ರದ್ದು ಕಾಯಿಲ್ ಆ್ಯಂಡ್ ರೆಕ್ಟಿಫೈಯರ್ ಇಸ್ ವೆರಿ ನೈಸ್. ಇದರದ್ದು ಕಾಯಿಲ್ ತುಂಬ ಪವರ್ಫುಲ್ ಇದೆ, ಚೆನ್ನಾಗಿದೆ, ಆ್ಯಂಡ್ ರೆಕ್ಟಿಫೈಯರು ಚೆನ್ನಾಗಿದೆ. ಎಷ್ಟೋ ಜನ ಇದರಲ್ಲಿರುವ ರೆಕ್ಟಿಫೈಯರ್ನ ತೆಗೆದು ಯಮಾ RXಗೆ ಹಾಕ್ತಿದ್ರು, ಯಾಕಂದರೆ ಹೆಡ್ಲೈಟು ತುಂಬ ಪವರ್ಫುಲ್ ಆಗ್ತಿತ್ತು ಆ್ಯಂಡ್ ಬಲ್ಬು ಬರ್ನ್ ಆಗ್ತಿರ್ಲಿಲ್ಲ. ಈ ಥರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಆ್ಯಂಡ್ ಇನ್ನೊಂದು ಪಾರ್ಟ್ ಇದರದ್ದು ಏನು ಎಲ್ಲರೂ ಅಡಾಪ್ಟ್ ಮಾಡ್ತಿದ್ರು ಅಂದರೆ ಇದರ ಹ್ಯಾಂಡಲ್ ಬಾರನ್ನು RXಗೆ ಹಾಕ್ತಿದ್ರು, ಯಾಕಂದರೆ ಇದೊಂಥರ ಸ್ಲೀಕ್ ಆಗಿ ಕಂಫರ್ಟೇಬಲ್ ಪೊಸಿಷನ್ ಇದೆ ಆ್ಯಂಡ್ ರೈಡಿಂಗ್ ಪೋಸ್ಚರು ನಿಮಗೆ ಒಳ್ಳೆ ಕಂಫರ್ಟ್ ಸಿಗುತ್ತೆ. ಸೊ ಈ ಗಾಡಿ ಒಂಥರ ನಮ್ಮ ರಕ್ಷಿತ್ ಶೆಟ್ಟಿ ಥರ ಆಯಿತು, ಲೆಜೆಂಡೇ. ಅವನು ಉದ್ಧಾರ ಆಗಿಲ್ಲ ಜಾಸ್ತಿ, ಆದರೆ ಅವನ ಜೊತೆ ಇದ್ದವರೆಲ್ಲ ಉದ್ಧಾರ ಆದರು ಅಂತ ಹೇಳ್ಬೋದು. ಅರ್ಥ ಆಯ್ತು ಅನ್ಸುತ್ತೆ. ಬಟ್ ಈ ಗಾಡಿ ಕರೆಕ್ಟಾಗಿ ಕಂಡೀಷನ್ಲಿಟ್ಟರೆ ಈಗಲೂ 140 ತನಕ ಆರಾಮ್ಸೆ ಹೋಗುತ್ತೆ, 4 ಸ್ಪೀಡ್ ಗೇರ್ ಬಾಕ್ಸ್ ಆದರೂ. ಮತ್ತು ಎಷ್ಟೋ ಜನ ಈ ಗಾಡಿನ ಮಾಡಿಫೈ ಮಾಡುವಾಗ ಏನು ಮಾಡ್ತಾರೆ ಅಂದರೆ ಶಾವ್ಲಿನ್ದು ಗೇರ್ ಬಾಕ್ಸ್ ಹಾಕ್ತಾರೆ. ಶಾವ್ಲಿನ್ 5 ಸ್ಪೀಡ್ ಗೇರ್ ಬಾಕ್ಸು, ಇದು 4 ಸ್ಪೀಡ್ ಗೇರ್ ಬಾಕ್ಸು. ಹೇಗೆ RX 135 5 ಸ್ಪೀಡ್ ಇದೆಯೋ ಅದೇ ಥರ ಮಾಡಬೇಕು ಅಂತೇಳಿ ಶಾವ್ಲಿನ್ ಗೇರ್ ಬಾಕ್ಸನ್ನು ತೆಗೆದು ಸಮರೈಗೆ ಹಾಕ್ತಾರೆ. ಸೊ ಸಮರೈ ಅಲ್ಲ, ಶೋಗನ್ಗೂ ಹಾಕ್ತಾರೆ. ಸೊ ಬೇಸಿಕಲಿ ಈ ಗಾಡಿ ಅರೌಂಡ್ 108 cc ಗಾಡಿ, ಶಾವ್ಲಿನ್ 128 cc ಗಾಡಿ. ಸೊ 128 cc ಯಾಕೆ ಮಾಡಿದ್ರು ಶಾವ್ಲಿನ್ ಅಂದರೆ ಮೈಲೇಜಿಗೋಸ್ಕರ, ಅದು ಒಳ್ಳೆ ಮೈಲೇಜು ಕೊಡ್ತಿತ್ತು. ಅದೇ ಗೇರ್ ಬಾಕ್ಸನ್ನು ಇದಕ್ಕೆ ಹಾಕಿದರೆ ಹೈಯರ್ ಎಂಡ್ ಕ್ರೂಸಿಂಗ್ ಸ್ಪೀಡ್ ಸ್ವಲ್ಪ ಚೆನ್ನಾಗಿ ಆಗ್ತದೆ, ಆರಾಮಾಗ್ತದೆ ಅಂತ ಎಷ್ಟೋ ಜನ ಶೋಗನನ್ನೇ 5 ಸ್ಪೀಡ್ ಮಾಡ್ತಾರೆ. ಈ ಗಾಡಿ ಆ ಟೈಮಲ್ಲಿ ಅಷ್ಟು ಸೇಲ್ ಆಗಿಲ್ಲ, ಈಗ ಬೇಕು ಅಂದರೂ ಈ ಗಾಡಿ ಸಿಗಲ್ಲ. ಸುಜುಕಿ ಸಮರೈ ಆದರೂ ಸಿಗ್ತದೆ, ಸುಜುಕಿ ಶಾಲಿನ್ ಇನ್ನೂ ಕಮ್ಮಿ, ಶೋಗನ್ ಇನ್ನೂ ಕಮ್ಮಿ. ಸೊ ಈ ಗಾಡಿ ಫೇಲ್ ಆಗಲಿಕ್ಕೆ ಮೇನ್ ಏನು ಕಾರಣ ಅಂದರೆ, ಒಂದು RX ಆಲ್ರೆಡಿ ಒಳ್ಳೆ ಸೇಲ್ ಆಗಿತ್ತು, ಜನರಿಗೆ ಒಂದು ಹುಚ್ಚು ಪವರ್ದು ಒಂದು ಫೀಲ್ ಆಲ್ರೆಡಿ ಬಂದು ಕೊಟ್ಟಿತ್ತು ಯಮಹಾ RX. ಇನ್ನೊಂದೇನೆಂದರೆ ಈ ಗಾಡಿ ಲಾಂಚ್ ಆಗೋ ಟೈಮಲ್ಲಿ ಸ್ಪ್ಲೆಂಡರ್ ಬಂದುಬಿಡ್ತು. ಈ ಸ್ಪ್ಲೆಂಡರ್ ಏನು ಮಾಡ್ತಂದರೆ 4 ಸ್ಟ್ರೋಕ್ ಗಾಡಿ, CD100 ಆಲ್ರೆಡಿ ಇತ್ತು, ಆದರೆ ಸ್ಪ್ಲೆಂಡರ್ ಇನ್ನೂ ಸ್ವಲ್ಪ ಬೆಟರ್ ವರ್ಷನ್, ಇದೇ ಥರ ಮಾಸ್ಕ್ ಈ ಥರ ಎಲ್ಲ ಇದ್ದು ಲುಕ್ಸ್ ವೈಸ್ ಅಟ್ಲೀಸ್ಟ್ ಇನ್ 90s ಲುಕ್ಸ್ ವೈಸ್ ಸಿಮಿಲರ್ ಇದೆ ಅಂತ ಹೇಳ್ತಿದ್ರು. ಸೊ ಸ್ಪ್ಲೆಂಡರ್ ಬಂದಾಗ ಜನರಿಗೆ ಏನು ತಲೆಗೆ ಬಂತು ಅಂದರೆ, ಇದಕ್ಕೆ ಅವಾಗ ಪೆಟ್ರೋಲ್ ಹಾಕುವಾಗ ಆಯಿಲ್ ಮಿಕ್ಸ್ ಮಾಡಬೇಕು, ಆದರೆ ಸ್ಪ್ಲೆಂಡರ್ಗೆ ಆಯಿಲ್ ಬೇಡವೇ ಬೇಡ. ಸೊ ಈ ಗಾಡಿಗೆ ಗಡಿ ಆಯಿಲ್ ಯಾರು ಹಾಕ್ತಾರೆ ಅಂತ ಒಂದು ಟೆನ್ಷನಲ್ಲಿ ಜನರು ಸ್ಪ್ಲೆಂಡರ್ ಈಸ್ ಬೆಟರ್ ಅಂತ ಅನಿಸ್ತು. ಆ್ಯಂಡ್ ಸ್ಪ್ಲೆಂಡರ್ ಬಂದಿರೋ ಟೈಮಲ್ಲಿ ಸ್ಟಾರ್ಟಿಂಗ್ ಸ್ಪ್ಲೆಂಡರ್ ಸ್ವಲ್ಪ ಸೌಂಡು ಅಷ್ಟೇ ಸ್ವಲ್ಪ ರಾ ಆಗಿ ಸ್ವಲ್ಪ ಜೋರಿತ್ತು, ಈ 2 ಸ್ಟ್ರೋಕ್ ಗಾಡಿ ಥರನೇ ಸ್ವಲ್ಪ ಜೋರಿತ್ತು, ಆ ಫೀಲ್ ಒಂದಿತ್ತು. ಆ ಒಂದು ವಿಷಯಕ್ಕೆ ಆ್ಯಕ್ಚುಲಿ ಈ ಗಾಡಿ ಫೇಲ್ ಆಯಿತು. ಅದಲ್ಲದೆ ನಾನು ಹೇಳಿದಾಗೆ ಸ್ಪೇರ್ ಪಾರ್ಟ್ಸು ಸರಿಯಾಗಿ ಸಿಗ್ತಿರ್ಲಿಲ್ಲ. ಈ ಟ್ಯಾಕೋಮೀಟ್ರ್ ಹೇಗೆ ಅಂದರೆ ಮನ್ಸು ಬಂದಂಗೆ ಕೆಲವೊಮ್ಮೆ ವರ್ಕ್ ಆಗುತ್ತೆ, ಕೆಲವೊಮ್ಮೆ ವರ್ಕ್ ಆಗಲ್ಲ. ಸ್ಪೀಡೋಮೀಟ್ರ್ ಬಿಡಿ ಅಯ್ಯೋ ಅಂತ ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ, ಟ್ಯಾಕೋಮೀಟ್ರ್ ಬಂದ ಟೈಮಲ್ಲೇ ಹಾಗೆ, ಆವಾಗಲೇ ಪ್ರಾಬ್ಲಮ್, ಈಗ ಅಂತ ಅಲ್ಲ, ಆವಾಗಲೇ ಪ್ರಾಬ್ಲಮ್ಮು. ನೀನು ನೋಡ್ರಿ ಅಯ್ಯೋ ಪಾಪ ಅನ್ನಿಸ್ತಿದೆ. ಸೊ ಹೀಗೆ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಗಾಡಿ ಆವಾಗಲೇ ಇತ್ತು. ಆಗಿನ ಕಾಲದಲ್ಲೂ ಅಷ್ಟೇ, ಸ್ಪ್ಲೆಂಡರ್ ಆಗಿರಲಿ, ಶೋಗನ್ ಆಗಿರಲಿ, RX ಆಗಿರಲಿ, ಎಲ್ಲ ಗಾಡಿಯಲ್ಲಿ ಸಣ್ಣ ಪುಟ್ಟ ಪ್ರಾಬ್ಲಮ್ ಕಾಮನ್. ಆದರೆ ನಮ್ಮ ಥರ ಸಣ್ಣ ಪುಟ್ಟ ಪ್ರಾಬ್ಲಮಿಗೆ ಜನರು ಕಂಪ್ಲೇಂಟ್ ಮಾಡ್ತಿರ್ಲಿಲ್ಲ, ಇದ್ದದನ್ನು ಅಡ್ಜಸ್ಟ್ ಮಾಡ್ಕೊಂಡು ಓಡಿಸ್ತಿದ್ರು. ಬಿಕಾಸ್ ದ್ಯಾಟ್ ಟೈಮ್ ದ ವರ್ಲ್ಡ್ ವಾಸ್ ಸ್ಲೋವರ್, ದ ಡೇಸ್ ವೇರ್ ಸ್ಲೋವರ್ ಆ್ಯಂಡ್ ಪೀಪಲ್ ವೇರ್ ನಾಟ್ ಇನ್ ಹರಿ. ಅವರಿಗೊಂದು ಟ್ರಾನ್ಸ್ಪೋರ್ಟೇಷನ್ ಬೇಕಿತ್ತು, ಅ ರಿಲಯಬಲ್
ಆ್ಯಂಡ್ ಇಷ್ಟು ವರ್ಷ ಆದ್ರೂ ಈಗಲೂ ಇಷ್ಟು ಬಟರ್ ಸ್ಮೂತ್ ಆಗಿದೆ ಅಂದರೆ ಯೋಚನೆ ಮಾಡಿ ಆಗಿನ ಕಾಲದ ಇಂಜಿನ್ಸ್ ಅಲ್ಲ, ಗೋಲ್ಡ್. ನನಗೆ ನನ್ನ ಕಾಲೇಜ್ ಟೈಮಲ್ಲಿ ಸರಿ ನೆನಪಿದೆ, ಶೋಗನ್ RX ಎಲ್ಲ ಇಟ್ಕೊಂಡವರು ಎಕ್ಸಾಸ್ಟನ್ನು ಸ್ವಲ್ಪ ಪೋರ್ಟ್ ಮಾಡ್ತಾರೆ. ಈ ಗಾಡಿ ಹೇಗೆಲ್ಲ ಅಂದರೆ ಆಲ್ರೆಡಿ ಸೌಂಡ್ ಇದೆ ಗಾಡಿಯಲ್ಲಿ, ಚೆನ್ನಾಗಿದೆ, ಸ್ಟಾಕ್ ಸೌಂಡೇ ಚೆನ್ನಾಗಿದೆ, ಅದರಲ್ಲೂ ಸ್ವಲ್ಪ ಮಾಡಿಫಿಕೇಷನ್ ಮಾಡಿ ಎಕ್ಸಲೇಟರ್ ಕೊಟ್ಟು ಹೋಗುವಾಗ ಒಂದು ಜೋರು ಸೌಂಡ್ ಬರುತ್ತಲ್ಲ, ರಪ್ಪ ಅಂತ, ಅದರ ಖುಷಿಯೇ ಬೇರೆ. ಯಾರ ಮೇಲೆ ಹಾರ್ನ್ ಹಾಕೋದು, ನಾನಂತ ಹಾರ್ಕೊಂಡು ಹೋಗಲ್ಲ ಬ್ಯಾವರ್ಸಿ. ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ಸೊ ನನಗೆ ಗೊತ್ತಿದ್ದಾಗೆ, ನನಗೆ ನಾಲೆಜ್ ಇದ್ದಾಗೆ ಈ ಗಾಡಿ ಇನಿಷಿಯಲ್ ಟಾರ್ಕ್ ತುಂಬ ಚೆನ್ನಾಗಿದೆ, ಇನಿಷಿಯಲ್ ಬಿಕಾಸ್ ಆಫ್ ದ ಲೈಟ್ ವೇಟ್ ಆ್ಯಂಡ್ ದ ಹೈಯರ್ ಟಾರ್ಕ್. ಬಟ್ ಟಾಪ್ ಎಂಡಲ್ಲಿ ಸ್ವಲ್ಪ ಬುಕ್ತದೆ ಅಂತ ಹೇಳ್ತಾರೆ. ಬಟ್ ದೆನ್ ಅಗೇನ್ ಅದನ್ನು ಸ್ವಲ್ಪ ಮಾಡಿಫಿಕೇಷನ್ ಮಾಡಿದರೆ ಇದರದ್ದು ಟಾಪ್ ಸ್ಪೀಡ್ ಚೇಂಜ್ ಮಾಡ್ಬೋದು. ಸೊ ಆಫ್ ರೋಡ್ ಟ್ರೈಲ್ಸ್ಗೆಲ್ಲ ಬೆಸ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದರದ್ದು ವೆಯ್ಟ್ ಆಲ್ಮೋಸ್ಟ್ ಓನ್ಲಿ 104 kilos. ಯೋಚನೆ ಮಾಡ್ಬೋದು 104 kilos ಅಂದರೆ ಎಷ್ಟು ಲೈಟ್ ಅಂತ. ಆ್ಯಂಡ್ ದಿಸ್ ವೆಹಿಕಲ್ ಈಸ್ ರಿಯಲಿ ವೆರಿ ವೆರಿ ನಿಂಬಲ್. ಇದರದ್ದು ಫ್ರಂಟ್ ಟೈರ್ ಸೆಕ್ಷನ್ 2.75 ಆ್ಯಂಡ್ ಹಿಂದೆ 3 inch. ಟೋಟಲಿ ಗಾಡಿ ಎಷ್ಟು ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು ಅಂದರೆ ಸಿಟಿಯಲ್ಲಂತೂ ಓಡಿಸೋಕ್ಕೆ ತುಂಬ ಮಜಾ ಆಗುತ್ತೆ. ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಮೋಟರ್ ಸೈಕಲ್, ಬಟ್ ಸ್ಯಾಡ್ ದ್ಯಾಟ್ ದಿಸ್ ಒನ್ ಫೇಲ್ಡ್. ಆ್ಯಂಡ್ ನಮ್ಮ ಜನರದ್ದು ಇನ್ನೊಂದು ಥಿಂಕಿಂಗ್ ಏನಂದರೆ, ಯಾವುದೋ ಒಂದು ಪ್ರಾಡಕ್ಟ್ ಆಗಿರಲಿ ಅಥವಾ ಮೂವಿ ಆಗಿರಲಿ, ಒಂದು ಏನೇ ಆಗಿರಲಿ, ಡಿಮಾಂಡ್ ಇಲ್ಲ ಅಂದರೆ, ಜಾಸ್ತಿ ಸೇಲ್ ಆಗಿಲ್ಲ ಅಂದರೆ ಅದು ಫ್ಲಾಪ್ ಅಂತ ಅರ್ಥ. ಈ ಗಾಡಿ ಜಾಸ್ತಿ ಸೇಲ್ ಆಗಿರಲಿಲ್ಲ ಹೌದು, ಆದರೆ ಫ್ಲಾಪ್ ಗಾಡಿ ಅಂತೂ ಅಲ್ವೇ ಅಲ್ಲ. ದಿಸ್ ಈಸ್ ಒನ್ ಆಫ್ ದ ಬ್ಯೂಟಿಫುಲ್ ಆ್ಯಂಡ್ ಲೆಜೆಂಡರಿ ಮೋಟರ್ ಸೈಕಲ್ ಐ ಕ್ಯಾನ್ ಸೇ, ಆ್ಯಂಡ್ ಇಟ್ ವಿಲ್ ಬಿ ಅ ಲೆಜೆಂಡರಿ ಮೋಟರ್ ಸೈಕಲ್. ಸೊ ಈ ವಿಡಿಯೋ ಇಷ್ಟ ಆದರೆ ನೆಕ್ಸ್ಟ್ ಇನ್ನೂ ಕೆಲವೆಲ್ಲ ಲೆಜೆಂಡರಿ ಗಾಡಿಗಳು ತೋರಿಸ್ತೇನೆ. ಅಂಟಿಲ್ ದೆನ್ ಬಾಯ್ ಬಾಯ್. ಆ್ಯಂಡ್ ನೀವು ಯಾವತ್ತಾರು ಬೈಕ್ ರೈಡ್ ಮಾಡಿದರೆ ಯಾವಾಗಲೂ ಹೆಲ್ಮೆಟ್ ಹಾಕಿ, ಆ್ಯಂಡ್ ಇಫ್ ಯು ಆರ್ ಡ್ರೈವಿಂಗ್ ಅ ಕಾರ್ ಆಲ್ವೇಸ್ ವೇರ್ ದ ಸೀಟ್ ಬೆಲ್ಟ್. ಬಾಯ್ ಬಾಯ್.